ಹೆಂಗೆ ಗುರು ನಮ್ ಟೀಮ್ ಇಂಡಿಯಾ ಅವರು ಇಷ್ಟು ದೊಡ್ಡ ಮಾರ್ಜಿನ್ ಅಲ್ಲಿ ಸೋತೋಗ್ಬಿಟ್ರು ಅಂತ ನೀವ್ ಯೋಚನೆ ಮಾಡ್ತಾ ಇದ್ರೆ ಈ ವಿಡಿಯೋ ಪೂರ್ತಿ ಎಂಡ್ ತನಕ ನೋಡಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ. ಫಸ್ಟ್ ಆಫ್ ಆಲ್ ನನ್ ಕ್ವಶನ್ ಏನಂದ್ರೆ ಸ್ನೇಹಿತರೆ, ಸೆಲೆಕ್ಷನ್ ಕಮಿಟಿ ಅವರ ಅಕೌಂಟಬಿಲಿಟಿ ಎಲ್ಲಿದೆ ಅಂತ ಒಂದ್ ಯೋಚನೆ ಮಾಡ್ಬೇಕು ಅವರು. ಯಾಕಂದ್ರೆ ನಂಬರ್ 1, ವೈ ನಾಟ್ ರಜತ್ ಪಾಟೀದಾರ್ ಇನ್ ಟೀಮ್ ಇಂಡಿಯಾ ಗುರು? ಯಾಕೆ 2 times ಬ್ಯಾಕ್ ಟು ಬ್ಯಾಕ್ IPL ಚಾಂಪಿಯನ್ಸ್ ಗೆಲ್ಸಿ ಪ್ರೂವ್ ಮಾಡಿದ್ದಾರೆ. ಯಾಕೆ ನಮ್ ಪಾಟೀದಾರ್ಗೆ ಈ ತರ ಪಿಚರ್ಸ್ ನಲ್ಲಿ ಆಡಲು ಸಾಧ್ಯವಿಲ್ವಾ? ಏನ್ ಲಾಜಿಕ್ ಅಂತ ಹೇಳಿ. ನಂಬರ್ 2, ಕೃಣಾಲ್ ಪಾಂಡೆ ಅವರು ಯಾಕೆ ಇಲ್ಲ ಗುರು ಸ್ಕ್ವಾಡ್ ಅಲ್ಲಿ? ಅವರು ಎಲ್ಲ ಬಾರಿ ಬೆಸ್ಟ್ ಆಲ್ರೌಂಡರ್ ಅಂತ, ಅದು ಪ್ಲೇ ಆಫ್ ಬಿಗ್ ಸ್ಟೇಜಸ್ ಇನ್ IPL ಪ್ರೂವ್ ಮಾಡ್ತಾನೆ ಇರ್ತಾರೆ. ಯಾಕೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇಲ್ವಾ ಇಲ್ಲಿ ಬೌಲಿಂಗ್ ಮಾಡೋದಕ್ಕೆ? ಅರ್ಥ ಆಗಿಲ್ಲ. ನಂಬರ್ 3, ವೈ ನಾಟ್ ಭುವನೇಶ್ವರ್ ಕುಮಾರ್ ಗುರು? ಒಂದ್ ಯೋಚನೆ ಮಾಡಿ ನೋಡಿ, ನಮ್ ಟೀಮ್ ಇಂಡಿಯಾಗೆ ಎಷ್ಟು ಭಾರಿ ಸೇವ್ ಮಾಡಿದ್ದಾರೆ ಆ ಮನುಷ್ಯ. ಯಾಕೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇಲ್ವಾ? ಏನಿಲ್ಲ ಹೇಳಿ, ರೀಸನ್ ಕೊಡಿ ಸೆಲೆಕ್ಷನ್ ಕಮಿಟಿ. ಮೇನ್ ಗುರು ನಂಬರ್ 4, ಯಾವ ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಆಗಿದ್ರು T20 ವರ್ಲ್ಡ್ ಕಪ್ ನಲ್ಲಿ? ಯಾವ ಪ್ಲೇಯರು ನಿಮ್ ಕೋಚಿಂಗ್ ನ ಸೇವ್ ಮಾಡಿದ್ರು? ಅದು ಬಿಡಿ, ಮೇನ್ ಆಗಿ ನಮ್ ಟೀಮ್ ಇಂಡಿಯಾನೇ ಸೇವ್ ಮಾಡಿದ್ರು ಸಂಜು ಸ್ಯಾಮ್ಸನ್. ಅವ್ರನ್ನ ಯಾಕೆ ಡ್ರಾಪ್ ಮಾಡಿದ್ರಿ ಗುರು? ಅದು ಅರ್ಥ ಆಗ್ತಿಲ್ಲ. ನಿಮ್ ಲಾಜಿಕ್ ಹೆಂಗಿದೆ ಅಂದ್ರೆ, ಈಗ ಯಾವ್ದಾದ್ರು ಒಂದ್ ಪ್ಲೇಯರ್ ಚೆನ್ನಾಗಿ ಆಡಿದ್ರೆ ಅವ್ರನ್ನ ಡ್ರಾಪ್ ಮಾಡ್ಬಿಡ್ತೀರಾ. ಫಾರ್ ಎಕ್ಸಾಂಪಲ್, ಆಫ್ಟರ್ ಚಾಂಪಿಯನ್ಸ್ ಟ್ರೋಫಿ ರೋಹಿತ್ ಶರ್ಮಾನ ಸೈಲೆಂಟ್ ಆಗಿ ರಿಮೂವ್ ಮಾಡ್ಬಿಟ್ರಿ. ಮತ್ತೆ ಆಫ್ಟರ್ ವಿನ್ನಿಂಗ್ T20 ವರ್ಲ್ಡ್ ಕಪ್ ಸೂರ್ಯ ಕುಮಾರ್ ಯಾದವ್ ದ ಬೆಸ್ಟ್ ಕ್ಯಾಪ್ಟನ್ ರಿಮೂವ್ ಮಾಡ್ಬಿಟ್ರಿ ಸ್ಕ್ವಾಡ್ ಇಂದ. ವಾಟ್ ಎ ಲಾಜಿಕ್ ಗುರು, ಹ್ಯಾಟ್ಸ್ ಆಫ್ ಟು ದ ಸೆಲೆಕ್ಷನ್ ಕಮಿಟಿ. ಸೊ ನನ್ಗಂತೂ ಅರ್ಥ ಆಗ್ತಿಲ್ಲ ಸ್ನೇಹಿತರೆ, ನಿಮ್ಮ ಪ್ರಕಾರ ನಮ್ಮ ಇಂಡಿಯಾ ನೆಕ್ಸ್ಟ್ ಗೇಮ್ಸ್ ಅಲ್ಲಿ ಗೆಲ್ಬೇಕಂದ್ರೆ ಯಾವ ಚೇಂಜಸ್ ಮಾಡಬೇಕು ಅಂತ ಕಮೆಂಟ್ ಮಾಡಿ ಖಂಡಿತವಾಗಿ. ಮತ್ತೆ ಈ ರೀಲ್ ಎಲ್ರಿಗೂ ಶೇರ್ ಮಾಡಿ ಅಂಡ್ ಫಾಲೋ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ.